ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ನೋ ಐಡಿ ನೋ ಎಂಟ್ರಿ ಎನ್ನುವ ಒಂದು ವಿಶೇಷ ಯೋಜನೆಯ ಮೂಲಕ ಯುವಕರಿಗೆ ಮದ್ಯಪಾನದಿಂದ ದೂರ ಇಡುವ ಕೆಲಸ ಕರ್ನಾಟಕ ಸರ್ಕಾರ ಮಾಡಿದೆ. ಇತ್ತೀಚೆಗೆ ಅಧಿಕಾರಕ್ಕೆ ಬಂದಂತಹ ಮಹಾನ್ ಗೃಹ ಸಚಿವರು ಯುವಕರಿಗೆ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಮದ್ಯಪಾನದಿಂದ ಮುಕ್ತ ಮಾಡಲು ಒಂದು ವ್ಯವಸ್ಥಿತ ರೂಪವನ್ನು ಅಳವಡಿಸಿಕೊಂಡಿದ್ದಾರೆ. ಪಬ್ಗಳು, ಬಾರ್ಗಳು ಮತ್ತು ಮದ್ಯದ ಅಂಗಡಿಗಳಲ್ಲಿ 21 ವರ್ಷ ಕೆಳಗಿನ ಯುವಕರಿಗೆ ಮದ್ಯ ಸೇವನೆಯಿಂದ ನಿಷೇಧ ಹೇರಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಹದಿಹರೆಯದವರು, ಯುವಜನರು, ಅಪ್ಪದ ವಯಸ್ಸಿನವರು ಮದ್ಯಪಾನ, ಮಾದಕ ದ್ರವ್ಯ ಸೇವನೆ ಹೆಚ್ಚುತ್ತಿರುವುದನ್ನು ಕಂಡ ನೂತನ ಗೃಹ ಸಚಿವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸಮೀಕ್ಷೆ ಪ್ರಕಾರ 33% ಜನರು ಮದ್ಯ ಸೇವನೆಯಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು 18% ಜನರು ತಂಬಾಕು ಸೇವನೆಯಲ್ಲಿ ಪಾಲ್ಗೊಂಡಿದ್ದು, ಬೆಂಗಳೂರಿನಲ್ಲಿ ಯುವಕರ ಮದ್ಯ ಸೇವನೆ ಸರಾಸರಿ ವಯಸ್ಸು 17 ವರ್ಷ ಅಂತೆ. ಅಂದರೆ 17 ವರ್ಷ ತುಂಬುವುದರಲ್ಲೇ ಮದ್ಯಪಾನದಲ್ಲಿ ಪಾಲ್ಗೊಳ್ಳುವಂತಹ ಯುವಕರು ನಾವು ಇತ್ತೀಚಿನ ಅವಧಿಯಲ್ಲಿ ಕಾಣಬಹುದು. ಹದಿಹರೆಯದ ಯುವಕರ ಮದ್ಯ ಸೇವನೆಯಿಂದ ಮುಕ್ತಗೊಳಿಸಲು ಮದ್ಯ ಮಾರಾಟ ಅಂಗಡಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ರಾಜ್ಯದ ಗೃಹ ಸಚಿವರು ನೀಡಿದ್ದಾರೆ. ಮಾನ್ಯವಾದ ವಯಸ್ಸಿನ ಪುರಾವೆ ಇಲ್ಲದೆ ಯಾವುದೇ ವ್ಯಕ್ತಿಗೆ ಮದ್ಯಪಾನ ಸೇವನೆ ಅನುಮತಿ ನೀಡಬಾರದು ಎನ್ನುವುದು ಈ ಒಂದು ಆದೇಶವಾಗಿದ್ದು, ಇಲ್ಲಿ ಒಂದು ಯೋಚನೆಯನ್ನು ನಾವು ಮಾಡಬೇಕಾಗುತ್ತದೆ. ಯಾಕಂದರೆ ಮೇ 31 ಅಂದರೆ ತಂಬಾಕು ಮುಕ್ತ ದಿನ ಮೇ 31ರಂದು ರಾಜ್ಯ ರಾಜಕೀಯದಲ್ಲಿ ಹಲವಾರು ನಾಯಕರು ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ತಂಬಾಕು ಮುಕ್ತಗೊಳಿಸುವಂತಹ ಕೆಲಸವನ್ನು ಮಾಡುತ್ತಾರೆ, ಭಾಷಣಗಳನ್ನು ಮಾಡುತ್ತಾರೆ. ಆದರೆ ಅವುಗಳನ್ನು ಮುಚ್ಚುವಂತಹ ಕೆಲಸ ಯಾವುದೇ ನಾಯಕರು ಮಾಡುವುದಿಲ್ಲ. ಯಾಕಂದರೆ ಹೆಚ್ಚಿನ ಆದಾಯ ಬರೋದು ಈ ಆರೋಗ್ಯ ಹಾಳು ಮಾಡುವಂತಹ ಒಂದು ವ್ಯವಸ್ಥೆಯಿಂದಲೇ ಹೆಚ್ಚಿನ ರೀತಿಯ ಆದಾಯ ಬರುವುದರಿಂದ ಯಾವುದೇ ರಾಜಕೀಯ ವ್ಯಕ್ತಿಗಳು ಅವುಗಳನ್ನು ಬಂದು ಮಾಡುವಂತಹ ಕೆಲಸ ಮಾಡುವುದಿಲ್ಲ. ಯುವಕರು ಮದ್ಯಪಾನ ಮತ್ತು ಧೂಮಪಾನದಂತಹ ಕೆಟ್ಟ ಅಭ್ಯಾಸಕ್ಕೆ ಬಲಿಯಾಗಿರುವುದು ಇಲ್ಲಿ ಅಚ್ಚರಿಪಡುವಂತಹ ವಿಷಯ. ಇನ್ನೊಂದು ಮಹತ್ವದ ಸಂಗತಿ ಏನೆಂದರೆ, ಇತ್ತೀಚಿನ ಜನರೇಷನ್ಗಳಲ್ಲಿ ಹಲವಾರು ರೀತಿಯ ಪ್ರೇರಿತಗೊಂಡು ತಮ್ಮ ಧೂಮಪಾನದಲ್ಲಿ ಪಾಲ್ಗೊಳ್ಳುವಂತಹ ವ್ಯವಸ್ಥೆ ಈಗಿನ ಸಮಾಜದಲ್ಲಿ ನಾವು ಕಾಣುತ್ತೇವೆ. ಏಕೆಂದರೆ ಜೆನ್ಜಿ ಯಾವ ರೀತಿ ಅಂದರೆ ಪ್ರಭಾವಕ್ಕೆ ಒಳಗಾದಂತಹ ಒಂದು ವಯಸ್ಸನ್ನು ನಾವು ಇಲ್ಲಿ ಕಾಣುತ್ತೇವೆ. ಏಕೆಂದರೆ ಮೂವಿಗಳಾಗಿರ್ಬೋದು, ಶಾರ್ಟ್ ವಿಡಿಯೋಗಳಾಗಿರ್ಬೋದು, ಇತರ ರೀತಿಯಂತಹ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಅವುಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ರೀತಿಯ ಪ್ರಭಾವ ಬೀರಿದು ಅಡ್ವರ್ಟೈಸ್ಗಳ ಮುಖಾಂತರ ಹೆಚ್ಚಿನ ರೀತಿಯ ಆರೋಗ್ಯಕ್ಕೆ ಹಾನಿಕರ ಆಗುವಂತಹ ವಿಷಯಗಳು ಕೂಡ ಈ ಅಡ್ವರ್ಟೈಸ್ಗಳ ಮುಖಾಂತರ ಪ್ರಭಾವ ಸೆಲೆಬ್ರಿಟಿಗಳು ಅವುಗಳನ್ನು ಪ್ರಚಾರ ಮಾಡುವುದರಿಂದ ಜನರು ಪ್ರೇರಿತಗೊಳ್ಳುತ್ತಿದ್ದಾರೆ. ಆರೋಗ್ಯಕ್ಕೆ ಹಾನಿಯಾದರೂ ಕೂಡ ನಮ್ಮ ಫಾಲೋವರ್ಸ್ಗಳ ಮುಖಾಂತರ ಅವುಗಳನ್ನು ಅಡ್ವರ್ಟೈಸ್ ಮಾಡುವ ಥರ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಆ ಕಾರಣದಿಂದ ರಾಜ್ಯ ಸರ್ಕಾರಗಳು ಅಡ್ವರ್ಟೈಸ್ಗಳನ್ನು ಬಂದ್ ಮಾಡಿದ್ದಲ್ಲಿ ಜನರ ಆರೋಗ್ಯವನ್ನು ಸುರಕ್ಷಿತವಾಗಿಡಬಹುದು. ಇಲ್ಲಿ ಯಾವ ರೀತಿ ರಾಜ್ಯಕ್ಕೆ ಆಟ ಅಂದರೆ, ಒಂದು ಕಡೆ ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸಲು ಹೋದರೆ ಇನ್ನೊಂದು ಕಡೆ ಹಾಳು ಮಾಡಲು ಪ್ರಯತ್ನಿಸ್ತಾರೆ. ಯಾಕಂದರೆ ತಂಬಾಕು ಕಂಪನಿಗಳನ್ನೇ ಬಂದ್ ಮಾಡಿದ್ದಲ್ಲಿ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲೇ ಬರುವುದಿಲ್ಲ. ಒಂದು ಕಡೆ ಹಾಸ್ಪಿಟಲ್ ತೆರೆದರೆ ಇನ್ನೊಂದು ಕಡೆ ತಂಬಾಕು ಕಂಪನಿಗಳನ್ನು ತೆಗೆಯುವಂತಹ ಈ ಸಮಾಜದಲ್ಲಿ ಹಲವಾರು ರೀತಿಯ ಅಡ್ವರ್ಟೈಸ್ಗಳ ಮುಖಾಂತರ ಅವುಗಳನ್ನು ಪ್ರೇರಿಸಿಕೊಳ್ಳುವಂತಹ ಕೆಲಸ ಮಾಡುತ್ತಿದೆ. ಇವುಗಳನ್ನು ಬಂದ್ ಮಾಡಿದಲ್ಲಿ ಎಲ್ಲರ ಆರೋಗ್ಯವನ್ನು ಸುಧಾರಿಸಬಹುದು. ಆದರೆ ಇತ್ತೀಚಿನ ರಾಜಕೀಯ ವ್ಯಕ್ತಿಗಳು ಈ ವಿಷಯವನ್ನು ಚರ್ಚಿಸಿದಲ್ಲಿ 21 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳು ಗುರುತು ಚೀಟಿಯನ್ನು ತೋರಿಸಿ ಮದ್ಯಪಾನ ಸೇವನೆ ಮಾಡಬಹುದು ಎನ್ನುವುದು ಇದರ ಉದ್ದೇಶವಾಗಿರುತ್ತದೆ. ಅಂದರೆ ಮದ್ಯಪಾನ ಸೇವನೆ ಮಾಡಬಹುದು ಎನ್ನುವುದು ಇಲ್ಲಿ ರಾಜಕೀಯವಾಗಿ ತಿಳಿದು ಬರುತ್ತದೆ. ಯಾಕಂದರೆ 21 ವರ್ಷ ಮೇಲ್ಪಟ್ಟ ಯುವಕರಿಗೆ ID ಕಾರ್ಡ್ ಮುಖಾಂತರ ಮದ್ಯಪಾನವನ್ನು ಸೇವಿಸಬೇಕೆನ್ನುವುದು ಇಲ್ಲಿ ಒಂದು ಅದೇ ರೀತಿ ಮದ್ಯಪಾನವೇ ಸೇವಿಸಬಾರದು ಎನ್ನುವುದು ಕಟ್ಟುನಿಟ್ಟಿನ ನಿರ್ಧಾರವು ರಾಜಕೀಯದಲ್ಲಿ ತೆಗೆದುಕೊಳ್ಳುವುದಿಲ್ಲ. ಇದನ್ನು ನೀವು ಕಮೆಂಟ್ ಮೂಲಕ ತಿಳಿಸಬೇಕು. ಯಾವ ರೀತಿ ಮದ್ಯಪಾನವನ್ನು ನಿಷೇಧಿಸಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಎನ್ನುವುದು. ಧನ್ಯವಾದಗಳು.